ಸೂರ್ಯನ ತೀವ್ರ ಕಿರಣದಿಂದ ಪಾರಾಗುವುದಕ್ಕಾಗಿ ನಾವೇನ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವರ ಮೂಲ ಉದ್ದೇಶ. ಪ್ರಿಯ ಮಿತ್ರರೇ, ಈ ವರ್ಷ ರಾಜ್ಯಾದ್ಯಂತ ಅಂದರೆ 2024ರಲ್ಲಿ ಹಿಂದೆಂದೂ ಸೂರ್ಯನ ಶಾಖದ ಪ್ರಖರತೆ ಫೆಬ್ರವರಿಯಿಂದ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಮಾರ್ಚಿಂದ ಆಗಬೇಕಾಗಿದ್ದು ಈಗ ಫೆಬ್ರವರಿಲೇ ಆಗ್ತಾ ಇದೆ. ಇನ್ನು ಪ್ರಖರತೆ ಜೂನ್ 2ನೇ ವಾರದವರೆಗೂ ಮುಂದುವರಿಯುವುದರಿಂದ ಖಂಡಿತವಾಗಿ ನಾವು ಕೆಲವೊಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲೇಬೇಕಾಗಿದೆ. ಮೊನ್ನೆ ನಾನು ಒಂದು ತಮಗೆ ಫೋನ್ ಮಾಡಿದಾಗ, ಸರಿ ಇವತ್ತು ಇಂಥ ದಿವಸ ಮಾಡೋಣ, ಯಾಕೋ ಬೇಡ ಸರ್, ಶುಕ್ರವಾರ ಬಂದ್ಬಿಡಿ ಅಂತ ನಿಮ್ಮ ಜೊತೆಲಿ ಮಾತಾಡುವಾಗೆ ನಮ್ಮ ಮೈಸೂರಿನ ಆತ್ಮೀಯರಾದ TN ರಮೇಶ್ ರವರು ಒಂದು ವಾಟ್ಸಪ್ಪಲ್ಲಿ ಇದು ಕಳಿಸ್ಕೊಟ್ರು. ಅದನ್ನು ನೋಡಿದೆ. ನಾನು ನೋಡಿದಾಗ ನಾನು ಹೇಳ್ತಿರ್ತಕ್ಕಂಥ ವಿಷಯಗಳನ್ನೇ ಅವರು ಕೋಟ್ ಮಾಡಿದ್ರು. ಸರ್, ಮುಂದಿನ ಬೇಸಿಗೆ ತೀವ್ರತರವಾಗಿ ಕಾಡುತ್ತೆ. ಆ ತೀವ್ರತರವಾದ ಬಿಸಿಲಿನ ತಾಪಮಾನವನ್ನ ಜನ ಎದುರಿಸಲೇಬೇಕು. ಎದುರಿಸದಿದ್ರೆ ನಾನಾ ಥರದ ಸಮಸ್ಯೆಗಳಿಗೆ ಜನ ಈಡಾಗ್ತಾರೆ. ಅದಕ್ಕೋಸ್ಕರ ಕೆಲವು ಯಾರು ಔಷಧೀಯ ಸಸ್ಯಶಾಸ್ತ್ರ ವಿಭಾಗದ ತಜ್ಞರಾದ ಮಧುಸೂದನ್ ಅಂತಕ್ಕಂಥವ್ರು ಕಳಿಸಿದ್ದಂಥ ಒಂದು ಮೆಸೇಜ್ ಅನ್ನ ನನ್ನ ವಾಟ್ಸಾಪ್ಗೆ ಅವ್ರು ಕಳಿಸಿದ್ರು. ಸರ್, ಇದು ನೀವು ಓದಿ ಬೇರೆಯವ್ರಿಗೂ ಶೇರ್ ಮಾಡಿ ಸರ್, ಜನಕ್ಕೆ ಅದು ಗೊತ್ತಾಗ್ಲಿ ಅಂತ ಹೇಳಿದ್ರು. ಅದೇ ಒಂದು ಇದನ್ನ ಕ್ರಿಯೆ ಇಟ್ಕೊಂಡು ನಾನು ಎಲ್ರಿಗೂ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ಓನ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದ್ಬಿಟ್ಟು ಅದರ ಕಾಪೀಸ್ನ ಆರೋಗ್ಯ ಇಲಾಖೆಗಳು ಸೇರಿಸಿ ಬೇರೆ ಬೇರೆಯವರೆಗೂ ಶಾಲಾ ಕಾಲೇಜುಗಳಿಗೆ ಹಂಚುತ್ತಾ ಇದ್ದೀನಿ ಕೂಡ. TN ರಮೇಶ್ ಅವರು ಅತ್ಯಂತ ಕಾಳಜಿ, ಸಾಮಾಜಿಕ ಕಳಕಳಿ ಇಟ್ಕೊಂಡಿರ್ತಕ್ಕಂಥವ್ರು. ಅವರ ಶ್ರೀಮತಿಯವರು ಕೂಡ ಒಬ್ಬ ಹೆಸರಾಂತ ಆಯುರ್ವೇದ ತಜ್ಞರು. ಅದರಲ್ಲೂ ಕೂಡ ಕೆಲವು ಇದರ ಬೆಳಗ್ಗೆ ಒಂದಷ್ಟು ಪ್ರಶ್ನೆಗಳು ಕೂಡ ನಾನು ಅವರಿಗೆ ಕೇಳಿದೆ. ಸರ್, ಇದು ಕೆಲವು ಇದರ ಪ್ರಪೋರ್ಷನ್ ಹೇಗೆ ಅನ್ನೋದು, ಅದೇನೋ ಆ ಥರ ಕಳಿಸಿದ್ದಾರೆ, ಅದನ್ನ ನಿಮಗೆ ಕಳಿಸೀನಿ ಅಂತಂದೆ. ಒಂದೇ ಒಂದು ಅದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಹಾಕಂಥದ್ದು. ಅದ್ರ ಬಗ್ಗೆ ನಾವೇನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಕಿಲ್ಲ. ಅದರ ಪ್ರಮಾಣ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾವೇ ಜಡ್ಜ್ ಮಾಡ್ಬೋದು, ತೀರ್ಮಾನ ಕೂಡ ತಗೊಳ್ಬೋದು. ಇಲ್ಲಿ ಅವರು ಕಳಿಸಿರ್ತಕ್ಕಂಥದ್ರಲ್ಲಿ ಹೇಳಿದ್ದಾರೆ, ಸೂರ್ಯನ ತೀವ್ರ ಕಿರಣದಿಂದ ಪಾರಾಗುವುದಕ್ಕಾಗಿ ನಾವೇನ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವರ ಮೂಲ ಉದ್ದೇಶ. ಪ್ರಿಯ ಮಿತ್ರರೇ, ಈ ವರ್ಷ ರಾಜ್ಯಾದ್ಯಂತ ಅಂದರೆ 2024ರಲ್ಲಿ ಹಿಂದೆಂದೂ ಸೂರ್ಯನ ಶಾಖದ ಪ್ರಖರತೆ ಫೆಬ್ರವರಿಯಿಂದ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಮಾರ್ಚಿಂದ ಆಗಬೇಕಾಗಿದ್ದು ಈಗ ಫೆಬ್ರವರಿಲೇ ಆಗ್ತಾ ಇದೆ. ಇನ್ನು ಪ್ರಖರತೆ ಜೂನ್ 2ನೇ ವಾರದವರೆಗೂ ಮುಂದುವರಿಯುವುದರಿಂದ ಖಂಡಿತವಾಗಿ ನಾವು ಕೆಲವೊಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲೇಬೇಕಾಗಿದೆ. ಇಲ್ಲವಾದರೆ ವಯಸ್ಕರು, ಮಕ್ಕಳು, ವಯೋವೃದ್ಧರು ಎಲ್ಲರೂ ಜೀವಕ್ಕೆ ಅಪಾಯ ತಂದುಕೊಳ್ಳಬೇಕಾದೀತು. ಇದು TN ರಮೇಶ್ ಅವರು ಹೇಳಿದ್ದಲ್ಲ, ಸಸ್ಯಶಾಸ್ತ್ರದ ಒಬ್ಬ ತಜ್ಞರು ಹೇಳಿರ್ತಕ್ಕಂಥ ಮಾತುಗಳು. ಮಕ್ಕಳಲ್ಲಿ ಡಿಹೈಡ್ರೇಷನ್, ವೃದ್ಧರಲ್ಲಿ ಸನ್ಸ್ಟ್ರೋಕ್, ಮಧ್ಯವಯಸ್ಕರಲ್ಲಿ ವಿಪರೀತ ತಲೆನೋವು ಹೆಚ್ಚಾಗುತ್ತದೆ. ಈ ಸಂದರ್ಭದಲ್ಲಿ ವಾತಾವರಣ ಹಾಗೆ ಚೇಂಜ್ ಆಗ್ತಾ ಇದೆ. ಆದ್ದರಿಂದ ನಾನು ಕೆಳಗೆ ಸೂಚಿಸಿರುವಂತೆ ಈ ಬೇಸಿಗೆಯಲ್ಲಿ ತಮ್ಮನ್ನು ತಾವು ಕಾಪಾಡಿಕೊಳ್ಳಿ ಅಂತಾನೆ ಕೇಳ್ಕೊಂಡಿದ್ದಾರೆ. ಕಳಕಳಿ, ಸಾರ್ವಜನಿಕ ಆರೋಗ್ಯದ ಬಗ್ಗೆ ಅವರಿಗಿರ್ತಕ್ಕಂಥ ಕಳಕಳಿ. ಅದರಲ್ಲಿ ನಂಬರ್ 1 15 ಅವ್ರು ಕಳಿಸ್ಕೊಟ್ಟಿದ್ದಾರೆ. ಅದನ್ನ ಬೇಕಾದ್ರೆ ಫೋಟೋ ತೆಗೆದು ಬೇಕಾದ್ರೆ ಯಾರಿಗಾದ್ರೂ ನೀವು ಸೆಂಡ್ ಮಾಡ್ಬೋದು. ಎಲ್ಲರೂ ಬೇಕಾದ್ರೆ ಅದನ್ನ ಪ್ರಿಂಟ್ಔಟ್ ತೆಕ್ಕೊಂಡು ಇಟ್ಕೊಳ್ಳಿ. ಯಾಕಂದ್ರೆ ಹೇಳಿದ್ದು ಮತ್ತೆ ಅವ್ರು ಕೇಳ್ಕೊಂಡು ಕುತ್ಕೊಳ್ಳೋಕ್ಕೂ ಆಗಲ್ಲ. ಅದರಲ್ಲಿ ನಂಬರ್ 1, ಗೃಹಿಣಿಯರು ತಮ್ಮ ಹೊರಗಿನ ಕೆಲಸಗಳನ್ನು ಸಂಜೆಯ ವೇಳೆಯಲ್ಲಿ ಮುಗಿಸಿಕೊಳ್ಳಿ. ಬಿಸಿಲಿನಲ್ಲಿ ಯಾವ ಕಾರಣಕ್ಕೂ ಹೊರಗಡೆ ಹೋಗಬೇಡಿ. ಮಾಡಬೇಕಾದ ಕೆಲಸಗಳನ್ನು ಸಂಜೆ ಹೊತ್ತು ಮಾಡ್ಕೊಳ್ಳಿ. ಎರಡನೇದು, ಬಿಸಿಲಿನಲ್ಲಿ ಹೊರಗೆ ಹೋಗಲೇಬೇಕಾದ ಅನಿವಾರ್ಯತೆ ಇದ್ದಲ್ಲಿ ಬಿಳಿಯ ಬಣ್ಣದ ಛತ್ರಿಯನ್ನು ಬಳಸಿ, ಅಂಬ್ರೆಲಾ. ನೀಲಿ ಕಪ್ಪಿನ ಬಣ್ಣದ ಛತ್ರಿಗಳನ್ನ ಹಿಡಿಬೇಡಿ. ಅದು ಹೀಟನ್ನು ಅಬ್ಸರ್ವ್ ಮಾಡಿಕೊಂಡು ಮತ್ತೆ ದೇಹಕ್ಕೆ ಹೀಟನ್ನು ಕೊಡುತ್ತೆ. ಮೂರನೇದು, ಸಾಧ್ಯವಾದಷ್ಟು ಕಾಟನ್ ಬಟ್ಟೆಗಳನ್ನು ಧರಿಸಿ. 4, ಬಿಸಿಲಿನ ಪ್ರಖರತೆಯನ್ನು ಕಪ್ಪು ಮತ್ತು ನೀಲಿ ಬಣ್ಣ ಬೇಗ ಹೀರುವುದರಿಂದ ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ.
5ನೇದು ವಯೋವೃದ್ಧರಿಗೆ ಮತ್ತು ಮಕ್ಕಳಿಗೆ ಹೆಚ್ಚು ಹೆಚ್ಚು ನೀರು ಕುಡಿಯಲು ಕೊಡಿ. ನೀರು ಜಾಸ್ತಿ ಕುಡಿಬೇಕೀಗ, ಅದರಿಂದ ಏನೇನಾಗುತ್ತೆ ಅನ್ನೋದು ಹೇಳ್ತಾರೆ. ಈ ಬಿಸಿಲಿನಲ್ಲಿ ವಿಟಮಿನ್ ಸಿ ಕೊರತೆ ಎದುರಾಗುವುದರಿಂದ ಪ್ರಕೃತಿಯ ಅಮೂಲ್ಯ ಕೊಡುಗೆ ನಿಂಬೆ ಹಣ್ಣಿನ ಪಾನಕ ಮಾಡಿಕೊಂಡು ಕುಡಿಯಿರಿ. ಅದು ಪ್ರಕೃತಿ ದತ್ತವಾದ ಹಣ್ಣು. ಇಲ್ಲಿ ಸಕ್ಕರೆ ಬದಲು ಬೆಲ್ಲವನ್ನ ಬಳಸಿ, ಆದಷ್ಟು ಸಾವಯವ ಬೆಲ್ಲವನ್ನ ಬಳಸಿ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಯಾಕೆಂದ್ರೆ ಈ ಬಿಳಿಯ ಬೆಲ್ಲದಲ್ಲಿ ಹೈಡ್ರೋಸು, ನಿರ್ಮ, ಶೆಲ್ಲಿನ ಪುಡಿ ಆಡ್ ಆಗಿರ್ತವೆ. ಅದರ ಬದಲಾಗಿ ಬಣ್ಣ ಕಪ್ಪಗಿದ್ರು ಕೂಡ ಸಾವಯವ ಬೆಲ್ಲವನ್ನ ಬಳಸಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಿದ್ದಾರೆ. 7ನೇದು ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಎಲೆಗಳನ್ನು ಒಂದು 3-4 ಎಲೆಗಳನ್ನ ನೀವು ಕೈಯಲ್ಲಿ ಇದು ಮಾಡ್ತಿರೋ, ಮಿಕ್ಸಿಲಿ ಇದು ಮಾಡ್ತಿರೋ, ಅದನ್ನ ರುಬ್ಬಿಕೊಂಡು 2 ಲೋಟದಷ್ಟು ನೀರನ್ನ ಬೆರೆಸಿ ಕುಡಿಯಿರಿ. ಇದರಿಂದ ಕೆಲಸ ಮಾಡುವಾಗ ಸುಸ್ತಾಗೋದಿಲ್ಲ ಅಂತಕ್ಕಂಥದ್ದನ್ನು 7ನೇ ಕಂಟೆಂಟ್ ಅಲ್ಲಿ ಹೇಳ್ತಾರೆ. ಆಹಾರದಲ್ಲಿ ಮಸಾಲೆ ಪದಾರ್ಥಗಳನ್ನು ಹೆಚ್ಚು ಬಳಸಬೇಡಿ. ಈ ಸಮ್ಮರ್ ಸೀಸನ್ ಅಲ್ಲಿ ಮಸಾಲೆ ಪದಾರ್ಥಗಳಿರ್ತಕ್ಕಂಥವನ್ನು ಬಳಸಬೇಡಿ. ಇಲ್ಲವಾದರೆ ನಮ್ಮ ಮಲ ವಿಸರ್ಜನೆ ಮಾಡತಕ್ಕಂಥ ಭಾಗದಲ್ಲಿ ಗುದದ್ವಾರದಲ್ಲಿ ಉಷ್ಣತೆ ಜಾಸ್ತಿಯಾಗಿ ಮಲವಿಸರ್ಜನೆ ತೊಂದರೆಯ ಜೊತೆಗೆ ಫೈಲ್ಸ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂತಹ ತಾಪಮಾನ ಈ ಸರಿ ಏರಿಕೆ ಆಗ್ತಾ ಇದೆ. 9ನೇದು ರಾತ್ರಿ ಮಲಗುವ ಮೊದಲು ತಣ್ಣೀರಿನ ಬಟ್ಟೆಯಿಂದ ನೆಲವನ್ನು ಒರೆಸಿಕೊಂಡು ತೆಳುವಾದ ಬಟ್ಟೆಯ ಮೇಲೆ ಮಲಗುವುದು ಸೂಕ್ತ. ಹಾಸಿಗೆ ಕೂಡ ಈ ಸಮಯದಲ್ಲಿ ಉಷ್ಣವನ್ನ ಹೆಚ್ಚು ಮಾಡುತ್ತೆ. ನಾವಾಗಲೇ ಫಾಲೋ ಶುರು ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ 10ನೇದು ತಲೆ ಮತ್ತು ಮೆದುಳು ತಂಪಾಗಿರಬೇಕು. ಆದ್ದರಿಂದ ಮಕ್ಕಳಿಗೆ 2 ದಿನಕ್ಕೊಮ್ಮೆ ಕೊಬ್ಬರಿ ಎಣ್ಣೆ ಬದಲು ರಾತ್ರಿ ಮಲಗುವಾಗ ಹರಳೆ ಎಣ್ಣೆ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಿಸಿ. ವೃದ್ಧರು ಕೂಡ ಇದನ್ನ, ವಯಸ್ಕರು ವೃದ್ಧರು ಕೂಡ ಇದನ್ನ ಅನುಸರಿಸಬೇಕು. 11ನೇದು ಹೆಸರು ಕಾಳನ್ನ ನೀರಿನಲ್ಲಿ ಅರ್ಧ ಗಂಟೆಯಿಂದ 3/4 ಗಂಟೆ ನೆನೆಯಲು ಬಿಟ್ಟು ನಂತರ ಮಿಕ್ಸಿಯಲ್ಲಿ ಜ್ಯೂಸ್ ಮಾಡಿಕೊಂಡು ದಿನಕ್ಕೆ 2 ಬಾರಿ ಕುಡಿಯಿರಿ. ಇದರಿಂದ ದೇಹ ತಂಪಾಗಿರುತ್ತದೆ. 12 ಬಾಣಂತಿಯರು ಕಾಯಿಸಿ ಆರಿಸಿದ ನೀರನ್ನೇ ಕುಡಿಯಬೇಕು. ಇಲ್ಲವಾದರೆ ತಾಯಿ ಮತ್ತು ಮಗುವಿಗೆ ಯಾವುದೇ ಸೋಂಕು ತಗಲಬಹುದು. ಈ ಸಮಯದಲ್ಲಿ ಮೊಸರಿನ ಬದಲು ಕಡೆದ ಮಜ್ಜಿಗೆಯನ್ನು ಆಹಾರಕ್ಕೆ ಬಳಸಿರಿ. ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುವುದರಿಂದ ಅಸಿಡಿಟಿ ಉಂಟಾಗುವುದಿಲ್ಲ. 14 5 ವರ್ಷದ ಒಳಗಿನ ಮಕ್ಕಳಿಗೆ ಪ್ರತಿ ಅರ್ಧ ಗಂಟೆಗೆ ಒಮ್ಮೆ 1 ಚಿಟಿಕೆಯಷ್ಟು ಅಯೋಡಿನ್ ಉಪ್ಪು ಬೆರೆಸಿದ ನೀರನ್ನು ಕುಡಿಸುತ್ತಿರಬೇಕು. ಇದರಿಂದ ಮಕ್ಕಳನ್ನು ಡಿಹೈಡ್ರೇಷನ್ ನಿಂದ ಕಾಪಾಡಿಕೊಳ್ಳಬಹುದು. 15 ಕೊನೆಯದಾಗಿ ಈ ಬೇಸಿಗೆ ದಿನಗಳಲ್ಲಿ ತಣ್ಣೀರಿನ ಸ್ನಾನ ಕ್ಷೇಮ. ದಿನಕ್ಕೆ 2 ಬಾರಿ, ಅಂದರೆ ಸಂಜೆ ಅಥವಾ ರಾತ್ರಿ ಮಲಗುವ ಮುನ್ನ 1 ಬಕೆಟ್ ತಣ್ಣೀರಿಗೆ ಕನಿಷ್ಠ 10 ಪುದೀನ ಎಲೆಗಳನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ತಣ್ಣೀರಿಗೆ ಬೆರೆಸಿ ಸ್ನಾನ ಮಾಡುವುದರಿಂದ ಬೆವರಿನ ದುರ್ಗಂಧ ದೂರ ಆಗೋದರ ಜೊತೆಗೆ ಬೆವರಿನ ಗುಳ್ಳೆಗಳು ಏಳೋದೇ ಇಲ್ಲ. ಸೆಕೆ ಗುಳ್ಳೆ ಅಂತ ಎದ್ದೇಳ್ತವೆ ಬೇಸಿಗೆಯಲ್ಲಿ, ಅದು ಬರೋದೇ ಇಲ್ಲ. ಇದನ್ನ ಹೇಳಿದ್ದಾರೆ. ಇದು ಅತ್ಯಂತ, ಅದು ಹೇಳಿರ್ತಕ್ಕಂಥವ್ರು ಆರ್ ಮಧುಸೂದನ್, ಔಷಧೀಯ ಸಸ್ಯಗಳ ತಜ್ಞರು. ಇದನ್ನ ಫಾಲೋ ಮಾಡೋದ್ರಿಂದ ನಮಗೆ ಅದು ಉಪಯೋಗ ಇದೆ. ಯಾಕೆಂದ್ರೆ ಈ ಸೂರ್ಯನಲ್ಲಿ ಏನೋ ಒಂದು ಸ್ವಲ್ಪ ನಾವೆಲ್ಲ ಪ್ರಾರ್ಥನೆ ಮಾಡ್ಕೋತಾ ಇದೀವಿ, ಸ್ವಲ್ಪ ಉಷ್ಣಾಂಶ ಕಮ್ಮಿ ಮಾಡ್ಕೊಪ್ಪ ಅಂತ. ಸೂರ್ಯನ ನಾವೇನು ಕೇಳಂಗೂ ಇಲ್ಲ, ಏನು ಮಾಡಂಗೂ ಇಲ್ಲ. ಹಾಗಾಗಿ ನಾವು ಮಾಡ್ಕೊಳ್ಬೇಕಾದಂತ ಇದನ್ನ ನಾವೇ ಫಾಲೋ ಮಾಡಿಕೊಂಡ್ರೆ ಸೂರ್ಯನ ಪ್ರಖರತೆಯಿಂದ ಪಾರಾಗೋದಕ್ಕೆ ದಾರಿ ಇದೆ ಅಂತಕ್ಕಂಥ ಒಂದು ರೆಮಿಡಿ ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಇದು ಜನಗಳಿಗೆ ಅದೊಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಅದನ್ನ ಒಂದಷ್ಟು ಮಾಹಿತಿಗಳನ್ನ ತೆಗೆದಿಟ್ಟಂಥದ್ದು, ಅದು ಎಲ್ರಿಗೂ ತಲುಪಲಿ ಅನ್ನೋದು ನಮ್ಮ ಉದ್ದೇಶ.